ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ತೋರಿಸ್ತಿರೋಂಥ ನಮ್ಮಮ್ಮ ಮಾಡಿರೋಂಥ ಪುರಿ ಉಂಡೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗೆಲ್ಲ ತಿಂತಿದ್ವಿ. ಎಲ್ರಿಗೂ ಜ್ಞಾಪಕ ಇದೆ ಅಂತ ಕಾಣಿಸುತ್ತೆ. ಸೊ ಅದನ್ನು ಮಾಡೋಣ ಅಂತ ಹೇಳಿ ಶುರು ಮಾಡೋಣ. ಇವಾಗ ನಾನಿಲ್ಲಿ ಪುರಿ ತೊಗೊಂಡಿದ್ದೀನಿ 250 ಗ್ರಾಮಷ್ಟು. 1 kg ಸಾರಿ 1 ಪ್ಯಾಕೆಟ್ ಇರುತ್ತಲ್ಲ ಅದು 500 ಗ್ರಾಮ್ ಬರುತ್ತೆ. ಅದರಲ್ಲಿ ಅರ್ಧ ಅಂತ 250 ಗ್ರಾಮ್ಸ್ ಅಷ್ಟು ನಾನು ಕಡಲೆಪುರಿನ ತೊಗೊಂಡಿದ್ದೀನಿ. ನಮ್ಮ ಕಡೆ ಇದನ್ನು ಕಡಲೆಪುರಿ ಅಂತ ಕರೀತಾರೆ. ಪಫ್ಡ್ ರೈಸ್ ಅಂತಲೂ ಕರೀತಾರೆ ಇದನ್ನು. ಸೊ ಇದನ್ನು ಸ್ವಲ್ಪ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು. ಅದೆಲ್ಲ ಬಿಸಿಯಾಗಿ ತೆಗೆದಿಟ್ಕೊಂಡಾಗಿದೆ. ಇವಾಗ ಬೆಲ್ಲ ನಾನು ಚಿಕ್ಕದು ಬೆಲ್ಲ ಬರುತ್ತಲ್ಲ ಅದು 2.5 ಅಚ್ಚು ಬೆಲ್ಲನ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಆಪ್ಷನಲ್ ಕಂಪ್ಲೀಟ್ಲಿ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಕರಗಿಸ್ಕೋಬೇಕು ಬೆಲ್ಲನ. ನೋಡಿ ನೀಟಾಗಿ ಕರ್ಗೋಗುತ್ತೆ, ನೀರು ಹಾಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಆದರೆ ಬೆಲ್ಲ ಸೀದೋಗುತ್ತೆ. ನಮ್ಮಮ್ಮ ಇದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವ್ರು ಬಂದಿದ್ದರು, ಅವ್ರ ಕೈಲೇ ಮಾಡಿಸೋಣ ಅಂತ ಹೇಳಿ. ಬೆಲ್ಲ ನೋಡಿ ಈಗ ಆಲ್ಮೋಸ್ಟ್ ಕರಗ್ತಾ ಬಂತು. ನಾವು ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಬೇಗ ಕರಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಸ್ನ್ಯಾಕ್ಸ್ ಟೈಮ್ಗೆಲ್ಲ ತಿನ್ನೋದಕ್ಕೆ. ನೋಡಿ ಇವಾಗ ಇದು ಆಗಿದೆಯಾ ಏನು ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಇದನ್ನು ಹಾಕಿ ತಣ್ಣಗಾದ್ಮೇಲೆ ಸ್ವಲ್ಪ ಉಂಡೆ ಕಟ್ ನೋಡಿದ್ರೆ ಅದು ಉಂಡೆ ಶೇಪಿಗೆ ಬರಬೇಕು, ಅದು ರೌಂಡ್ ಆಗಬೇಕು. ಆವಾಗ ಪಾಕ ರೆಡಿ ಇದೆ ಅಂತ ಹೇಳಿ ಇವಾಗ ಇದಕ್ಕೆ ನಾವು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುರಿನ ಹಾಕ್ಕೊಳ್ತಾ ಇದ್ದೀವಿ. ಮುರ್ಮುರ ಅಂತ ಹೇಳ್ತಾರೆ, ಪುರಿ ಅಂತ ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ಭಾಷೆಯಲ್ಲಿ ಕರೀತಾರೆ. ಅದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪಾನಕ ರೆಡಿ ಆದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀವು ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಇದ್ದಂಗ್ಲೇ ಕಟ್ಕೋಬೇಕು ಇದನ್ನು. ಇವಾಗ ನಾನು ಅಮ್ಮ ಇಬ್ಬರು ಸೇರಿ ಕಟ್ತಾ ಇದ್ದೀವಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಕಟ್ಕೊಳ್ಳಿ. ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ. ಸ್ವೀಟು ಕಮ್ಮಿ ಇರುತ್ತೆ, ಸ್ವೀಟ್ ಜಾಸ್ತಿ ಇದ್ದರೆ ಬೇಕಾದ್ರೆ ನೀವು ಮಾಡ್ಕೋಬೋದು. ಸ್ವೀಟು ಕಮ್ಮಿ ಇರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸು ಕೂಡ ಕಟ್ಕೊಳಿಸ್ಬೋದು. ಫ್ರೀ ಟೈಮಲ್ಲಿ ತಿನ್ನೋದಕ್ಕೂ ಕೂಡ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾವಂತೂ ಚಿಕ್ಕ ಮಕ್ಕಳಿದ್ದಾಗ ತುಂಬಾ ಇಷ್ಟಪಟ್ಟು ತಿಂತಿದ್ವಿ. ಅವಾಗೆಲ್ಲ ಮಾಡೋಕ್ಕೆ ಗೊತ್ತಿರಲಿಲ್ಲ, ಅಂಗಡಿಗೆ ಹೋಗಿ ತೊಗೊಬಂದು ತಿಂತಾಯಿದ್ವಿ. ಕಲರ್ ಸಿಗ್ತಾಯಿತ್ತು, ಡಿಫ್ರೆಂಟ್ಸ್ ಕಲರ್ ಹಾಕಿ ಮಾಡ್ತಾಯಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.